ನನ್ನ ತಮ್ಮ ನೆಂಟರು ಬಂದಿರೋದಕ್ಕೆ ಇವಾಗಂತ ನನಗೆ ಭಾಳ ಮನಸ್ಸಿಗೆ ಖುಷಿ ಅಂದರೆ ಖುಷಿ. ಹೆಂಗೋ ಬಂದ್ರಲ್ಲ, ರವ ಕುಶ ಪುಣ್ಯ ಶಿವಾನಿ ಎಲ್ಲರೂ ಬಂದಿರೋದಕ್ಕೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗೈತೆ ನನಗಂತೂ. ಸೋಮವಾರ ತಕ ಇರ್ರಿ ಅಂತ ಹೇಳ್ತೀನಿ. ಭಾನುವಾರ ಸಾಯಂಕಾಲ ಇಲ್ಲ ಸೋಮವಾರ ದಿನ ಬೆಳಗ್ಗೆ ಇಲ್ಲೇ ಹೋಗಿರಿ ಅಂತ ಹೇಳ್ತೀನಿ. ನೋಡು, ನನ್ನ ತಮ್ಮರು ಬಂದಿರೋದಕ್ಕೆ ನನಗೆ ಏನೋ ಒಂಥರ ಧೈರ್ಯ, ನನ್ನ ತಮ್ಮಗಳು ಇರೋದಕ್ಕೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಎಷ್ಟು ನನಗಂತೂ ಖುಷಿ ಆಗೈತೆ ಅಂದರೆ ಅಷ್ಟು ಖುಷಿ ಆಗೈತೆ. ನಾನು ಅಂದ್ಕೊಂಡಿದ್ದೆ ಒಂದು, ಇವಾಗ ಆಗ್ತಿರೋದೇ ಒಂದು. ನಾನು ಅವಾಗ ಅಲ್ಲಿ ಇದ್ಕೊಂಡು ಯಾಕೆ ನನ್ನ ತಮ್ಮರ ಹತ್ರ ಎಲ್ಲ ಜಗಳ ಮಾಡ್ಕೊಂಡಪ್ಪ ಅಂತ ಅನ್ನಿಸ್ತೈತಿ. ನನ್ನ ತಮ್ಮಗಳು ಭಾಳ ಒಳ್ಳೆಯರಿಬ್ರು. ತುಂಬ ತುಂಬ ಖುಷಿ ಆಗೈತೆ ನನಗಂತೂ, ಹೇಳೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗೈತೆ. ಋತು ಹಾಕೊಂಡಂತೂ ತುಂಬ ಖುಷಿ ಆಗೈತೆ ನೀವಿಬ್ರು ಬಂದಿರೋದಕ್ಕೆ. ನಾವು ಬಂದಾಗಲೂ ಅಷ್ಟೇ ನೆನ್ನೆ ತುಂಬ ಖುಷಿ ಪಟ್ಬಿಟ್ರು. ಬಂದಾಗಿಂದ ನೋಡ್ತಾ ಇದೀವಲ್ಲ, ನಮ್ಮ ಋತು ಹಾಕೊಂಡ್ಗಂತೂ ಖುಷಿ ಆಗ್ಬಿಟ್ಟೈತೆ. ಮುಖ ನೋಡಿದ್ರೆ ಗೊತ್ತಾಗ್ತೈತೆ ಅದಕ್ಕೆ. ನೋಡಪ್ಪ, ನಾನು ಯಾಕಾದ್ರೂ ಮಾತಾಡಿದ್ನೋ ಏನೋ, ಯಾಕೆ ಹಿಂಗ ಮಾಡ್ಕೊಂಡು ಅಂತೇಳಿ ನಮ್ಮ ಋತು ಅಕ್ಕ ಇವಾಗ ಪಶ್ಚಾತ್ತಾಪ ಪಡ್ತಾವಳೆ. ಈಗೆಲ್ಲ ಗೊತ್ತಾಗೈತೆ, ಹೆಂಗೋ ಬಿಡು. ಚೆನ್ನಾಗಿದ್ರೆ ಸಾಕಿನ್ನೇನು ಮಾಡೋದು. ಪುಣ್ಯ ಶಿವಾನಿ, ನಿಮಗೆ ಏನು ಇಷ್ಟ ಹೇಳ್ರಮ್ಮ, ಅದೇ ಮಾಡ್ತೀನಿ. ಇವತ್ತು ಸ್ವೀಟ್ ಮಾಡೋಣ, ಕಾಯಿ ಒಬ್ಬಟ್ಟು ಮಾಡೋಣ, ಏನು ಬೇಳೆ ಒಬ್ಬಟ್ಟು ಮಾಡೋಣ, ಯಾವ್ದು ಇಷ್ಟ ಅಂತೇಳಿ ಹೇಳ್ರಿ. ನಿಮ್ಗೆ ಏನು ಬೇಕು ಅದನ್ನ ಹೇಳಮ್ಮ, ನಾನು ಮಾಡಿಕ್ತೀನಿ. ಈಗಳಪ್ಪ ಲವ ಕುಶ ನೀವಿಬ್ರು ರಜಾ ಹಾಕ್ರಿ. ಸೋಮವಾರ ತಕನ ಹೋಗ್ಬೇಡ್ರಿ ಡ್ಯೂಟಿಗೆ. ಬಿಡಕ್ಕಾತ್ಲ ಕೂತ್ಕೊಂಡು ಏನು ಮಾಡೋದು ಋತು ಅಕ್ಕ, ಹೋಗಿ ಬರ್ತೀವಿ ಅತ್ಲಾಗ ಹಿಂಗೇನೆ. ಈಗ ಕೂತ್ಕೊಂಡು ಬೇಜಾರ, ಇಲ್ಲಿ ಎಷ್ಟೊತ್ತಂತ ಕೂತ್ಕೊಂಬೋದು. ಕೆಲ್ಸಕ್ಕೆ ಹೋಗಿ ಬರ್ತಾ ಇರ್ತೀವಿ ಬಿಡು. ಚಿಕ್ಕಪ್ಪನಿಗೆ ಅಲ್ಲೋ ಒಂದಕ್ಕೆ ರಿಸ್ಕ್ ಆಗ್ಬಿಡುತ್ತೆ. ತಿರ್ಗಾ ನಾವು ಇರ್ಲೇಬೇಕು, ಅಲ್ಲಿ ಭಾಳ ಕಷ್ಟ ಆಗುತ್ತೆ ನಾವಿಲ್ಲ ಅಂತಂದ್ರೆ. ಬಿಡ ಅತ್ಲಾಗೆ, ಏನು ನಾನೆಲ್ಲ ಹೇಳ್ತೀನಿ ಚಿಕ್ಕಪ್ಪನಿಗೆ. ಏನು ಇದ್ದಿದ್ದೇನೆ ಕೆಲಸ ಯಾವಾಗ್ಲೂ. ಇರ್ರಿ ಸುಮ್ಮನೆ. ಇದ್ರೆ ಎಷ್ಟೋ ಒಂಥರ ನನಗೆ ನನ್ನ ತಮ್ಮ ನೆಂಟಿರಲ್ಲ ಒಯ್ದಾರಲ್ಲಪ್ಪ ಅಂತೇಳಿ ಮನೆ ಎಲ್ಲ ತುಂಬ್ದಂಗಿರುತ್ತೆ, ಒಂಥರ ಖುಷಿ ಆಗುತ್ತೆ. ನಾನೆಲ್ಲ ಹೇಳ್ತೀನಿ, ಬೇಕಾದ್ರೆ ಚಿಕ್ಕಪ್ಪನಿಗೆ ಫೋನ್ ಮಾಡಿಬಿಟ್ಟು ನೀವೇ ಒಂದೆರಡು ದಿವಸ ಹೋಟೆಲ್ ನೋಡ್ಕೇಳ್ರಿ, ಲವ ಖುಷಿ ಇಬ್ಬರು ಬರೋಲ್ಲ ಅಂತೇಳಿ ಬೇಕಾದ್ರೆ ಚಿಕ್ಕಪ್ಪನಿಗೆ ಹೇಳ್ತೀನಿ. ಚಿಕ್ಕಪ್ಪೇನೇನು ಅನ್ನಕ್ಕೆ ಹೋಗಲ್ಲ, ನಾವು ಫೋನ್ ಮಾಡಿ ಹೇಳಿದ್ರೆ ಸಾಕು, ಏನು ಅನ್ನಲ್ಲ ಬಿಡು ಋತು ಅಕ್ಕ. ಏನಿಗಳಪ್ಪ ಮತ್ತೆ ಋತು ಹೇಳಿದ್ಲಪ್ಪ ಫೋನ್ ಮಾಡಿ ಅನ್ನೋದೇನು ಬೇಡ ಬಿಡು. ಫೋನ್ ಮಾಡಿ ಹೇಳಿದ್ರೆ ಆಯ್ತು, ಒಂದು ಮಾತು ಹೇಳಿದ್ರೆ ಸುಮ್ಮನೆ ಆಗ್ಬಿಡುತ್ತೆ. ತನ್ವಿ ಎಲ್ಗೋದ್ಲು ಕಾಣಿಸ್ತಾ ಇಲ್ಲ. ಓದ್ಲಪ್ಪ ನೋಡ್ರಪ್ಪ ಲವ ಕುಶ ತನ್ವಿಗೆ ಹಿಂಗೆ ಆಗ್ಬಿಟ್ಟೈತೆ. ಏನೋ ಇಬ್ರು ಸೇರ್ಕೊಂಡು ಅವಳಿಗೆ ಏನೋ ಒಂದು ಒಳ್ಳೇದು ಮಾಡ್ರಿ. ಅವಳಿಗೆ ಮದುವೆ ಮಾಡಪ್ಪ, ಇನ್ನು ಚಿಕ್ಕ ವಯಸ್ಸು. ಈಗಲೇ ಅವಳಿಗೆ ಹಿಂಗೆ ಆಗ್ಬಿಟ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಹೆಂಗನು ನೀವೇನೆ ಯಾವುದಾದ್ರೂ ಒಂದು ಒಳ್ಳೆ ಹುಡುಗನ ನೋಡ್ಬಿಟ್ಟು ತನ್ವಿಗೆ ಮದುವೆ ಮಾಡಿಸ್ರಿ, ಚೆನ್ನಾಗಿರ್ತಾಳೆ ಅಂತ. ಭುವನ್ ತುಂಬ ಒಳ್ಳೆ ಹುಡುಗ. ಭುವನ್ ನೋಡೋ ಅವತ್ತು ಆಗ್ಬಿಟ್ಟಿದ್ರೆ ಇವತ್ತು ಮಾನ್ವಿತಾ ಎಷ್ಟು ಚೆನ್ನಾಗಿದ್ದಾಳೆ. ಭುವನ್ ಮದುವೆ ಆಗಿದ್ರೆ ತನ್ವಿ ಎಷ್ಟು ಚೆನ್ನಾಗಿರೋಳು. ಮಾನ್ವಿತಾ ತನ್ವಿತಾ ಇಬ್ರು ಒಂದೇ ಮನೇಲೇ ಇರೋರು. ಮತ್ತೆಲ್ಲ ಸುಮ್ಮನೆ ಇಲ್ಲದೆಲ್ಲ ಮಾಡ್ಕೊಬಿಟ್ಟು ಹಿಂಗೆ ಆಗ್ಬಿಡ್ತು. ಬಿಡು, ಆಗೋಗ್ಬಿಟ್ಟೈತೆ. ಆಗೋಗಿರೋದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ್ರಿ. ಇವಾಗ ಆಗೋದ್ರ ಬಗ್ಗೆ ಚಿಂತೆ ಮಾಡಿರಿ. ಇವಾಗ ತನ್ವಿಗೆ ಒಂದು ಒಳ್ಳೆ ಮನೆ ನೋಡ್ಬಿಟ್ಟು ನಮ್ಮನ್ನು ಕೊಟ್ಟು ಮದುವೆ ಮಾಡಿಕೊಡ್ರಿ. ಅವಳು ಹೆಂಗೋ ಇರ್ತಾಳೆ, ಎಲ್ಲಾದರೂ ಒಂದು ಒಳ್ಳೆ ಗಂಡು ನೋಡ್ರಿ ಅಷ್ಟೇ. ಆಗೈತೆ ಇವಾಗ. ಅದನ್ನು ಬಿಟ್ಟಾಕ್ಬಿಡು, ಅದನ್ನು ಹೇಳಿದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಅದನ್ನು ಹೇಳಕ್ಕೆ ಹೋಗ್ಬೇಡಿ, ಬಿಡಿ. ಇವತ್ತು ತನ್ವಿಗೂ ಇವಾಗ ಅರ್ಥ ಆಗೈತೆ. ತನ್ವಿನೂ ಹೇಳ್ತಾ ಇದ್ಲು ನೆನ್ನೆ ನಮ್ಮ ಹತ್ರ, ಮತ್ತು ನಾನು ಭುವನ್ ಮದುವೆ ಆಗಿದ್ರೆ ತುಂಬ ಚೆನ್ನಾಗಿರ್ತಿದ್ದೆ, ಏನು ಮಾಡಲಿ ನಾನು ದುಡುಕಿ ಇಂಥ ನಿರ್ಧಾರ ತಗೊಂಡು ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ ಅಂತೇಳಿ ತನ್ವಿನೂ ಹೇಳ್ತಾ ಇದ್ಲು. ಸರಿ ನೋಡೋಣ ಹೇಳಕ್ಕ. ನೋಡ್ಬಿಟ್ಟು ಯಾವುದಾದ್ರೂ ಒಳ್ಳೆ ಹುಡುಗನ ನೋಡಿ ಕೊಟ್ಟು ಮದುವೆ ಮಾಡೋಕ್ಕಾಗುತ್ತೆ. ನೋಡ್ತೀವಿ ಹೇಳು. ಹೇಳ್ತೀನಿ, ಯಾರಾದ್ರೂ ನನ್ನ ಫ್ರೆಂಡ್ಸ್ ಗೊತ್ತಿರೋ ಅಂಥವ್ರು ಯಾರಾದರೂ ಇದ್ದರೆ ಹೇಳ್ತೀನಿ. ಈಗ ಪಾಪ ಅವಳಿಗೂ ಚಿಕ್ಕ ವಯಸ್ಸಲ್ಲ, ಅದಕ್ಕಾಗಿರೋದು ಅಂತ ಬೇರೆ ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ದೆ ನಾನು. ಅವಳದೊಂದು ಜೀವನ ಸರಿಯಾದರೆ ಸಾಕು ಅಂತ ಅದೊಂದೇ ನಾನು ಚಿಂತೆ ಮಾಡೋದು, ಇನ್ನೇನು ಇಲ್ಲ. ಬಡವರೇ ಆಗಿರ್ಲೇಳು, ಏನು ತಿರಾನ ಒಟ್ಟಿನಲ್ಲಿ ಒಳ್ಳೆ ಹುಡುಗ ಆಗಿರ್ಬೇಕು. ಬಡವನೇ ಆಗಿದ್ರು ನನಗೇನೇನು ಅದೆಲ್ಲ ಬೇಕಾಗಿಲ್ಲ. ಇಲ್ಲೇ ನಮ್ಮನ್ನು ನೋಡ್ಕೊಂಡಿಲ್ಲೇ ಇದ್ರೆ ಆತ, ಏನು ಗಂಡು ಮಕ್ಕಳಿಲ್ಲ ಏನಿಲ್ಲ, ಹೆಂಗೊತ್ಲಾಗಿಲ್ಲೇ ಇದ್ರೂ ಏನು ನಮಗೇನೇನು ಕಾಣಿಸಲ್ಲ. ನಾವು ನೋಡ್ಕೊಂತೀವಿ, ಒಟ್ಟಿನಲ್ಲಿ ಒಳ್ಳೆ ಹುಡುಗ ಆಗಬೇಕು. ನಮ್ಮ ತನ್ವಿನ ಚೆನ್ನಾಗಿ ನೋಡ್ಕಮ್ಮ ಅಂತನಾಗಬೇಕು, ನಮ್ಮನ್ನು ನೋಡಬೇಕು, ಕಷ್ಟ ಸುಖ ನೋಡೋ ಅಂತಾರಾಗಬೇಕು ಅಂತ ಒಳ್ಳೆ ಹುಡುಗ ಇದ್ದರೆ ನೋಡಿ ಮದುವೆ ಮಾಡಿಸ್ರಪ್ಪ ಲವ ಕುಶ ನೀವಿಬ್ರು. ನಮ್ಮ ಮನೆಯಾಗಂತೂ ಇವಾಗ ಬೇಜಾರನೇ ಆಗ್ತಾಯಿಲ್ಲ. ನಮ್ಮ ಅತ್ತೆರೂ ನಮ್ಮ ಮಾಮರೆಲ್ಲ ಬಂದಿರೋದಕ್ಕೆ ಒಂಥರ ತುಂಬ ಖುಷಿ ಆಗ್ತೈತೆ. ಒಂಥರ ನೋಡೋದಕ್ಕೆ ಒಂಥರ ಚಂದನ ಮನೆ ಇವಾಗ. ನನಗಂತೂ ಭಾಳ ಖುಷಿ ಆಗ್ತೈತೆ ಪುಣ್ಯ ಅತ್ತೆ. ಮಾಮ ನೀವು ಹೆಂಗೋ ಬಂದಿರೋದು ನನಗೆ ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ. ಅದನ್ನೇ ಮಾತಾಡ್ತಿದ್ದೆ ಕಣಮ್ಮ. ಅದಕ್ಕೆ ನಾನು ನಿಮ್ಮ ಮಾಮಗಳಿಗೆ ಹೇಳಿದ್ದೀನಿ, ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ರಪ್ಪ ತನ್ವಿಗೆ ಅಂತ. ಸುಮ್ಮನೆ ಬೇರೆ ಮದುವೆ ಆಗಿ ನೀನು
ಚೆನ್ನಾಗಿರೋದು ನೋಡಮ್ಮ. ಮದುವೆ ಆಗಬೇಕು, ಏನೋ ಚಿಕ್ಕ ವಯಸ್ಸು ಏನು ಇಲ್ಲಿಗೆ ಅದೇ ಒಂದು ಯಾವುದೋ ಒಂದು ಆಯಿತು ಅಂತೇಳಿ ಅದ್ರ ಬಗ್ಗೆನೇ ಕೊರಕೊಂಡು ಕೂತ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಕೋಬಾರ್ದು. ನಾವಿನ್ನು ಮುಂದೆ ಇನ್ನೂ ಹಲವಾರು ನಮ್ಗೆ ದಾರಿ ಮಾರ್ಗಗಳಿದ್ದಾವೆ. ಯಾವುದಾದ್ರೂ ಒಂದು ನಾವು ಹೋಗ್ತಾ ಇರಬೇಕು. ಹಂಗೇನೆ ಮುಂದಕ್ಕೆ ಹೆಜ್ಜೆ ಹಾಕೊಂಡು ನಿಂತ್ಕೊಂಡಿದ್ದಾಗೆ ನಿಂತ್ಕೋಬಾರ್ದು. ಅದಕ್ಕೆ ಇವಾಗ ಏನೋ ಆಗೋದಾಗೋಯ್ತು, ಇನ್ನು ನೀನು ಬೇರೆ ಮದುವೆ ಆಗಿ ಇನ್ನು ಚೆನ್ನಾಗಿರೋದು ನೋಡಮ್ಮ ಹೇಳಿದ್ದೀನಿ. ಹಂಗೇನೆ ನೀನು ಒಪ್ಕೋಬೇಕು. ನಿಮ್ಮ ಮಾಮರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ನಿಮ್ಮ ಅತ್ತೆಯರು ಮಾಮ ನಾನು ನಾಳೆ ಅವರಿಬ್ಬರಿಗೆ ಅವ್ರಿಗೇನೆ ಜವಾಬ್ದಾರಿ ಎಲ್ಲ ಒಪ್ಪಿಸ್ಬಿಟ್ಟಿದ್ದೀನಿ. ನಿಮ್ಮ ಅತ್ತೆಯರು ನಿಮ್ಮ ಮಾಮಗಳು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ನೀನು ಅವ್ರು ಎಲ್ಲಿ ಕೊಟ್ಟು ಮದುವೆ ಮಾಡ್ತಾರೋ ಅಲ್ಲಿ ಮದುವೆ ಆಗೋದು ಕಲಿಬೇಕು. ಅಷ್ಟೇ, ಒಂದು ಮಾತಾಡಂಗಿಲ್ಲ. ನನ್ನ ಕೈಲಂತೂ ಆಗಲ್ಲ. ಯಾಕಂದ್ರೆ ನಿಮ್ಮ ಅಪ್ಪ ನೋಡಿದ್ರೆ ನೋಡಿದ್ಯಾ ಎಂಥ ಕೆಲಸ ಮಾಡ್ಯವ್ರೆ ಅಂತ. ಇಂಥ ಕೆಲಸ ಮಾಡೋರ್ನ ಇಟ್ಕೊಂಡು ನಾವು ಮುಂದೆ ಹೋಗಿ ಯಾರನ್ನಾದ್ರೂ ಕೇಳಿ ಮಾಡಿ ನನ್ನ ಕೈಲಂತೂ ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರವೀಣ ಏನು ನ್ಯಾವೇದನ ಆಗಿದ್ರೆ ನಾನು ಹೆಂಗೋ ಮಾಡ್ತಾ ಇದ್ದೆ. ಇವಾಗ ನೋಡಿದ್ರೆ ಹಿಂಗೆ ಆಗ್ಬಿಟ್ಟೈತಿ. ನಿಂಗೆ ಎಲ್ಲ ಗೊತ್ತೈತಿ ಏನಾಯ್ತು ಏನು ಎತ್ತ ಅಂತ. ನನ್ನ ಪರಿಸ್ಥಿತಿ ಹಿಂಗೈತಿ, ನಾನೇನೋ ಹೇಳೋಕ್ಕಾಗಲ್ಲ. ಎಲ್ಲ ನನ್ನ ತಮ್ಮಗಳ ಮೇಲೆ ಹಾಕ್ಬಿಟ್ಟಿದ್ದೀನಿ. ನನ್ನ ತಮ್ಮಗಳು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ನನ್ನ ತಮ್ಮ ನಿಂತಾರೆ ಹೇಳ್ದಂಗೆ ಕೇಳ್ಕೊಂಡು ಅವ್ರು ಎಲ್ಲಿ ಕೊಟ್ಟು ಮದುವೆ ಮಾಡ್ತಾರ ಅಲ್ಲಿಗೆ ನೀನು ಮದುವೆ ಆಗಿ ನೀನು ಚೆನ್ನಾಗಿರೋದು ನೋಡ್ಬೇಕು. ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ದು. ನಾನು ಇನ್ನೇನು ಬೇರೆ ಏನು ಹೇಳೋದಕ್ಕೆ ಇಷ್ಟಪಡ್ದಿಲ್ಲ ತನ್ವಿ. ಸರಿ ಆಯಿತು ಬಿಡು ಋತು ಅಕ್ಕ, ಹೇಳಿದೆಯಲ್ಲ ನಾವೆಲ್ಲ ನೋಡ್ತೀವಿ. ಒಳ್ಳೆ ಗಂಡು ನೋಡ್ಬಿಟ್ಟು ಮದುವೆ ಮಾಡಿ ಹೆಂಗೋ ಚೆನ್ನಾಗಿರಲಿ. ತನ್ವಿ ಚೆನ್ನಾಗಿದ್ರೆ ಸಾಕು. ತನ್ವಿ ಚೆನ್ನಾಗಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ತನ್ವಿ ಚೆನ್ನಾಗಿರ್ಬೇಕು. ಹೆಂಗೋ ನಮ್ಮ ಮಾಮನು ನಮ್ಮ ಅತ್ತೆರು ಯಾವ ಹುಡುಗನನ್ನ ತೋರಿಸಿ ಇಂಥ ಹುಡುಗನ ಮದುವೆ ಆಗ್ಬೇಕು, ಹುಡುಗನನ್ನ ತೋರಿಸ್ಲಿ, ಕುಂಟುನನ್ನ ತೋರಿಸಿ ಎಂಥವ್ರನ್ನೇ ತೋರಿಸ್ಲಿ, ಇಂಥ ಹುಡುಗನ ಮದುವೆ ಆಗ್ಬೇಕು ಅಂತ ಅಂದರೆ ಸಾಕು, ನಾನು ಕಣ್ಣು ಮುಚ್ಕೊಂಡು ಮದುವೆ ಆಗ್ತೀನಿ. ಯಾಕಂದರೆ ನಮ್ಮ ಅತ್ತೆ ನಮ್ಮ ಮಾವರು ಹೇಳ್ದಂಗೆ ಕೇಳ್ದಲೇನೆ ಆಳೇನೆ ಇವತ್ತು ನಾನು ಹೆಂಗಾಗಿದ್ದೀನಿ, ನನ್ನ ಜೀವನ ಹೆಂಗೆ ಮಾಡ್ಕೊಂಡೆ ಅಂತ ಆಳೆ ಎಲ್ಲ ಅನುಭವಿಸಿದ್ದೀನಿ. ಅದಕ್ಕೆ ನಾನು ತಿರ್ಗಾ ಅದನ್ನು ಇದು ಮಾಡ್ಕೊಳ್ಳೋದಕ್ಕೆ ತಯಾರಿಲ್ಲ. ಇವಾಗೇನೋ ಆಗ್ಬಿಟ್ಟೈತೆ. ಇನ್ನು ನಮ್ಮ ಮಾಮರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡಿರ್ತೀನಮ್ಮ ಅಷ್ಟೇ. ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಾನು ಅವ್ರು ಎಲ್ಲಿಗೆ ಮದುವೆ ಆಗು ಅಂತ ಹೇಳ್ತಾರೆ ಅಲ್ಲಿಗೆ ಮದುವೆ ಆಗ್ತೀನಿ. ಆಯ್ತು ಹೇಳ್ಬಿಡು ಋತು ಅಕ್ಕ. ಎಲ್ಲನ ನಾವು ನೋಡ್ಕೊಂತೀವಿ, ಜವಾಬ್ದಾರಿ ತಗೊಂಡು ತನ್ವಿ ಮದುವೆ ಮಾಡಿ ಎಲ್ಲ ಒಳ್ಳೇದಾಗುತ್ತೆ. ಒಳ್ಳೇದು ಮಾಡ್ತೀವಿ ಬಿಡು. ಅದಕ್ಕೆ ಯಾಕೆ ಟೆನ್ಷನ್ ತಗೋಬೇಡ. ಅದನ್ನೇನು ಹಿಂಗಾಯ್ತಲ್ಲಪ್ಪ ಅಂತ ಒಳ್ಳೇದಾಗುತ್ತೆ ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ. ತನ್ವಿಗೂ ಗೊತ್ತಿಲ್ದಲ್ಲ ಎಲ್ಲ ಹಿಂಗೆ ಆಗ್ಬಿಡ್ತು. ಏನು ಮಾಡೋಕ್ಕಾಗಲ್ಲ. ಅದು ಯಾವ ಟೈಮಿಗೆ ಏನು ಆಗಬೇಕು ಅನ್ನೋದು ಇರುತ್ತೆ. ಆ ಟೈಮಿಗೆ ಆಗೇ ಆಗುತ್ತೆ. ಯಾರು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರವೀಣ ಎಂಥ ಕೆಲಸ ಮಾಡ್ಯವ್ರೆ ಅಂತ ನಿಮಗೆ ಗೊತ್ತೈತಿ. ಈಗೆಲ್ಲ ಇದ್ಮೇಲೆ ನಾನಂತೂ ಹೋಗೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ನನಗೆ ಭಾಳ ಬೇಜಾರಾಗ್ಬಿಟ್ಟೈತೆ ನಿಮ್ಮ ಮಾಮಿಂಗ್ ಮಾಡಿರೋದಕ್ಕೇನೆ. ನಾನು ನನ್ನ ತಮ್ಮಗಳು ಅದಕ್ಕೆ ನನ್ನ ತಮ್ಮಗಳು ಬರಲಿ, ನನ್ನ ತಮ್ಮಗಳ್ತ ಚೆನ್ನಾಗಾಗಿರ್ಬೇಕು. ನನ್ನ ತಮ್ಮಗಳೆಲ್ಲ ಜವಾಬ್ದಾರಿ ತಗೊಂಡು ನಮ್ಮ ಮನೆಗೆಲ್ಲ ನೋಡ್ಕೋಬೇಕು. ನೀವೆಲ್ಲ ನೋಡ್ಕೋಬೇಕು ನನ್ನ ಮಕ್ಕಳನ್ನು ಅಷ್ಟೇ. ನಾನು ನಾಳೆ ಬಿಟ್ಟಾಕ್ಬಿಟ್ಟಿದ್ದೀನಿ. ನಿಮ್ಮ ಮಾಮ ಯಾವಾಗಿಂತ ಕೆಲಸ ಮಾಡ್ಬಿಟ್ಟು ನಾಳೆ ಬಿಟ್ಟಾಕ್ಬಿಟ್ಟಿದ್ದೀನಿ. ಬೇಡ ಯಪ್ಪನ ಸವಾಸನೆ ಬೇಡ ಅಂತ ನಾನು ಬಿಟ್ಟಾಕ್ಬಿಟ್ಟಿದ್ದೀನಿ. ನಾನಿಬ್ರು ಹೆಣ್ಮಕ್ಳು, ನಮ್ಮ ಮನೆ ಎಲ್ಲ ನೀವೇ ನೋಡ್ಕೋಬೇಕು. ನಮ್ಮ ಪ್ರವೀಣ ನ್ಯಾವೇದನಾಗಿದ್ರೆ ನಾನು ಯಾರನ್ನೂ ಕುರಿತಿರ್ಲಿಲ್ಲ. ಇವಾಗ ಇನ್ನೇನು ಮಾಡಲಿ, ಇವಾಗೆಲ್ಲ ಹಿಂಗೆ ಆಗೈತಲ್ಲಪ್ಪ. ಅಲ್ಲ ನಾನು ನಿಮ್ಮ ಯಾರನ್ನೂ ಕುರಿತಿರ್ಲಿಲ್ಲ ಅಂತಂದರೆ ನೀವೇನು ಲೆಕ್ಕಕ್ಕಿಲ್ಲ ಅಮ್ಮಂಗಲ್ಲ. ಏನೋ ನಿಮ್ಮ ಮನೇದು ನೀವು ನೋಡ್ಕೊಂತಿದ್ರೆ ನಮ್ಮ ಮನೇದು ನಾವು ನೋಡ್ಕೊಂತಿದ್ವಿ. ಅಯ್ಯಪ್ಪನ ಜವಾಬ್ದಾರಿ ತಗೊಂಡು ಎಲ್ಲ ನೋಡ್ಕೊಂಡಿದ್ರೆ ನನಗೂ ಈ ಚಿಂತೆ ಇರ್ತಿರ್ಲಿಲ್ಲ. ಇವಾಗ ಇವ್ರು ಹಿಂಗೆ ಮಾಡಿರೋದ್ರಿಂದ ನಮ್ಗೆ ಯಾವ ಮಕ್ಕ ಇಟ್ಕೊಂಡು ನಾವು ಎಲ್ಲಿಗೆ ಹೋಗೋಣ ಕೇಳು. ಇವಾಗ ಮದುವೆ ಮಾಡ್ಕೊಳ್ರಿ ನನ್ನ ಮಗಳು ಅಂತ ನಾವು ಯಾರನ್ನೂ ಕೇಳಕ್ಕೆ ಹೋಗೋಣ. ನನ್ನ ಕೇಳ್ತಾರೆ ಯಾರ ನಾನು ಪ್ರವೀಣ್ ಇಲ್ಲೇನಮ್ಮ ಅಂತ ಹೇಳಿ ಯಾರಾದ್ರೂ ಕೇಳ್ತಾರೆ. ಈಗ ಇಬ್ರು ಇದು ಕೊಟ್ಟು ನಾನು ಒಬ್ಬಳೇ ಹೋದೆ ಅಲ್ಲ, ಯಾರನ್ನ ಏನು ಅಂತಾರೆ ಹೇಳ್ರಿ. ಅದಕ್ಕೆ ನನಗೆ ಕೇಳೋದಕ್ಕೆ ನಾನು ಎಲ್ಲೂ ಹೋಗೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಎಲ್ಲ ಜವಾಬ್ದಾರಿ ತನ್ವಿ ಮದುವೆ ಮಾಡೋ ಜವಾಬ್ದಾರಿ ಎಲ್ಲ ನಿಮಗೆ ಒಪ್ಸಿದ್ದೀನಿ. ಎಲ್ಲ ನೀವೇ ನೋಡ್ಕೊಳ್ರಿ ಅಷ್ಟೇ. ಇನ್ನೇನು ಬೇರೆ ಇನ್ನೇನು ಹೇಳೋದಕ್ಕೆ ಇಷ್ಟಪಡಲ್ಲ. ಹೆಂಗೋ ನೀವು ಎಲ್ಲ ಬಂದಿರೋದು ನಮಗೆ ಖುಷಿ ಆಗ್ಬಿಡ್ತು. ಇದೇನಪ್ಪ ನಮ್ಮ ಅಕ್ಕ ಎಲ್ಲ ಮನೆಗೆ ಬಂದಮೇಲೆ ಹಿಂಗೆ ಹೇಳ್ತಾ ಇದ್ದಾಳೆ ಅಂತ ನೀವು ಬೈಕೊಂಡ್ರೆ ಪರವಾಗಿಲ್ಲ. ಯಾಕಂದರೆ ನಾನು ಇರೋ ಪರಿಸ್ಥಿತಿ ಹೇಳ್ತೀನಿ. ತಮ್ಮಗಳಾಗಿ ಅಕ್ಕ ಇರೋ ಕಷ್ಟ ಸುಖ ಎಲ್ಲ ನೋಡೋ ಅಂತ ಕರ್ತವ್ಯ. ನಾನು ಅದಕ್ಕೆ ಎಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ. ಆಯಿತು ಬಿಡೋರು ಅಕ್ಕ, ಏನು ಹೇಳೋದ್ರಾಗ ಏನು ತಪ್ಪಿಲ್ಲ. ಏನು ನೀನು ಈಗ ನಾವು ತಮ್ಮಗಳಾಗಿರೋದಕ್ಕೆ ತಾನೇ ನೀನು ಹೇಳ್ತಿರೋದು. ಬೇರೆಯವ್ರಿಗೆಲ್ಲ ಹೇಳೋಕ್ಕಾಗುತ್ತಾ? ಅದೇ ಮತ್ತೆ ಯಾರಿಗೂ ಬೇರೆಯವ್ರಿಗೆಲ್ಲ ಹೇಳೋಕ್ಕಾಗಲ್ಲ. ಅದಕ್ಕೆ ಕಣಪ್ಪ, ಯಾರಿಗೂ ಬೇರೆಯವರ ಕುಟೆ ಹೇಳೋಕ್ಕಾಗಲ್ಲ. ಆಗೋದು ನಮ್ಮ ಕಷ್ಟ ಸುಖಕ್ಕೆ ಅನ್ನೋದು ನನಗೆ ಗೊತ್ತಾಯ್ತು. ಹೋಗ್ಬಿಟ್ಟು ಯಾರ ಹತ್ರ ಮೂರನೇವ್ರ ಹತ್ರ ಹೇಳಿದ್ರೆ ಏನು ನಂಬ್ತಾರೆ ಹೇಳು? ಬರೀ ಆಡ್ಕೊಂತಾರೆ. ಈಗ ನೋಡ ಗಿಡ್ಡಮ್ಮ ನಮ್ಮ ಮನೆ ಮಕ್ಳಗಳವಳು ಬಿಡು ಚೆನ್ನಾಗಿದ್ದಾಳೆ ಅಂತ ಹೇಳಿ ಎಲ್ಲ ಹೇಳ್ಕೊಂಡಿದ್ಕೆ ಇವತ್ತು ಎಂತ ಅದು ಮಾಡಿದ್ಲ ಅಯ್ಯಮ್ಮ. ಯಾರ ಹತ್ರನೂ ನಾವು ನಂಬಿ ಏನು ಹೇಳ್ಕೊಂಬಕ್ಕೆ ಹೋಗ್ಬಾರ್ದು. ಏನೋ ನಮ್ಮ ಅಕ್ಕ ತಂಗಿಯರು, ನಮ್ಮ ಅಪ್ಪಯ್ಯ, ನಮ್ಮ ಅಮ್ಮಯ್ಯ ನಮ್ಗೆ ಒಡ ಹುಡ್ತಾರೋ ಅಷ್ಟೇ ಆಗೋದು. ನಮ್ಗೆ ಇನ್ಯಾರು ಆಗಲ್ಲ ಅನ್ನೋದು ನನಗೆ ಭಾಳ ಚೆನ್ನಾಗಿ ಗೊತ್ತಾಯ್ತು. ಯಾರು ಆಗಲ್ಲ ಅಂಬದು ಗೊತ್ತಾಯ್ತು ನನಗೆ. ಅದಕ್ಕೆ ನಾನು ಯಾರ ಹತ್ರನೂ ನಮ್ಮ ಕಷ್ಟಗಳನ್ನ ಇವಾಗ ನಾವು ಯಾರ ತಾವು ಹೇಳ್ಕೊಂಬಕ್ಕೆ ಹೋಗಲ್ಲ. ಚೆನ್ನಾಗಿದ್ದೀವಿ ಎಂಬ ಥರ ತೋರಿಸ್ಕೊಂತಾ ಇದೀವಿ. ಎಲ್ಲರ ಎದುರಿಗೂ ನಾವು ಚೆನ್ನಾಗಿದ್ದೀವಿ ಅನ್ನೋ ಥರ ತೋರಿಸ್ಕೊಂತಾ ಇದೀವಪ್ಪ.
ನೋಡಿದ್ರಲ್ಲ ವೀಕ್ಷಕರೆಲ್ಲ ಕುಶ ಇಬ್ರು ಅವರು ಬಂದರು ಮನೆಗೆ. ಪುಣ್ಯ ಶಿವ ನೀನು ಬಂದಿದ್ರ, ಅದಕ್ಕೆ ಇವರು ಬಂದ್ಬಿಟ್ಟು ಇವಾಗ ನಮಗೆ ಸ್ವಲ್ಪ ಸಮಾಧಾನ ಆಯ್ತು. ಇವರೆಲ್ಲ ಬಂದಿದ್ದಕ್ಕೆ ಒಂಥರ ಖುಷಿ ಆಯಿತು, ಭಾಳ ಖುಷಿ ಆಯಿತು. ಅದಕ್ಕೆ ನಮ್ಮ ತನ್ವಿ ಮದುವೆ ಮಾಡೋ ಜವಾಬ್ದಾರಿನೆಲ್ಲ ನನ್ನ ತಮ್ಮನ ಹೆಂಡ್ತಿರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಎಲ್ಲ ನೀವೇ ಜವಾಬ್ದಾರಿ ತಗೊಂಡು ತನ್ವಿಗೆ ಮದುವೆ ಮಾಡಿ ಅವಳಿಗೆ ಒಂದು ದಾರಿ ತೋರಿಸಿ ಇನ್ನು ಅವಳನ್ನ ಚೆನ್ನಾಗಿ ನೋಡ್ಕೊಂಬ ಜವಾಬ್ದಾರಿ ನಿಮ್ದಪ್ಪ ಅಂತೇಳಿ ಹೇಳ್ತಾ ಇದ್ದೀನಿ. ಇನ್ನೆಲ್ಲ ಇವ್ರದೇನೆ. ಅದಕ್ಕೇನೆ ಯಾಕಂದರೆ ಪ್ರವೀಣ ಹಿಂಗೆ ಮಾಡಿರೋದ್ರಿಂದ ನನಗೇನೂ ಮಾಡೋಕ್ಕಾಗಲ್ಲ. ನನಗೇನೂ ಇವಾಗ ಒಂಥರ ಏನು ಮಾಡೋಕ್ಕೆ ಮನಸ್ಸೇ ಇಲ್ಲ, ಹಂಗಾಗ್ಬಿಟ್ಟೈತೆ. ಅದಕ್ಕೆ ಎಲ್ಲ ನನ್ನ ತಮ್ಮಗಳಿಗೆ ಹೇಳ್ತೀನಿ, ಯಾರೂ ಆಗಲ್ಲ ಅನ್ನೋದು ಗೊತ್ತಾಯಿತು ಮೂರನೇವರು. ಆಗ ಅಂತವ್ರೆ ನಮ್ಮ ಕಷ್ಟಕ್ಕೆ ಆಗೋದು ಅನ್ನೋದು ನಾನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟೆ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.